ಸರ್ ಬರ್ರಿ ವಿಡಿಯೋ ಮಾಡಕ್ಕೆ ಬರ್ತದ ಇದನ್ನ ಅನ್ಕೊಂಡು ಬರ್ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ, ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ, ಪೋಷಕರ ಸಭೆ, ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಬಲಗಾಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅನುಪಸ್ಥಿತರಿದ್ದ ಶ್ರೀ ಪ್ರಕಾಶ್ ಪಶೆಟ್ಟಿ ಇವರಿಗೆ ಕೂಡ ಸ್ವಾಗತ. ಅದೇ ರೀತಿಯಾಗಿ ಸಿದ್ದು ಸರ್ BRP ವಿಜಯಪುರ ಇವರಿಗೆ ಕೂಡ ತುಂಬ ಸ್ವಾಗತ. ಶ್ರೀಮತಿ ಮಾಲಾಶ್ರೀ ಕುಂಬಾರ್ BRP ವಿಜಯಪುರ ಇವರಿಗೆ ಕೂಡ ತುಂಬ ಸ್ವಾಗತ. ಅದೇ ರೀತಿಯಾಗಿ ಸಿದ್ದು ಮೇಲುಮನಿ ಮುಖ್ಯವಾದ ಶ್ರೀ HPS ಕಟ್ಟಮೇಲೆ ಇವರಿಗೆ ಕೂಡ ತುಂಬ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದ ಊರಿನ ಎಲ್ಲ ಹಿರಿಯರಿಗೂ ಹಾಗೂ SNC ಸದಸ್ಯರಿಗೂ, ಗುರುಮಾತೆಯರಿಗೂ, ಗುರುಗಳಿಗೂ, ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಪ್ರಪ್ರಥಮವಾಗಿ ಒಂದು ಸ್ವಾಗತ ಗೀತೆ, ಪ್ರಾರ್ಥನಾ ಗೀತೆ ಯಲ್ಲಮ್ಮ ವಿದ್ಯಾರ್ಥಿ ಇವರಿಂದ. ಜ್ಯೋತಿಯಲು ನೀಡಿರುವ ದೀಪಗಳು ನೀನಮ್ಮ, ಅನುಗೊಳಿಸು ತಂದೆ ಕಾನನದಿ ಸುಮವಂದು ಸೌರಭವನ ಸೋಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ, ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ, ನಿನ್ನ ಕರುಣೆಯು ಒಂದೇ ಸಾಧ್ಯ ಮಗೆ ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಶಾಲೆಯು ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ, ಅಂಬಿಗನೆ ನೀ ನಡೆಸೋ ಈ ಬಾಳ ನೌಕೆ. ಯಾವ ನೋವೇ ಬರಲಿ ಎದೆ ಕುಂದದಿರಲಿ, ಯಾವ ನೋವೇ ಬರಲಿ ಎದೆ ಕುಂದದಿರಲಿ, ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಪ್ರಾರ್ಥನಾ ಗೀತೆ ಹೇಳಿದ ಯಲ್ಲಮ್ಮ ಹಾಗೂ ಸಂಘಟನೆಗೆ ಧನ್ಯವಾದಗಳು. ಈಗ ಸ್ವಾಗತ ಗೀತೆ ಶ್ರೀ ಅಶ್ವಿನಿ ಸಂಘಟನೆಗೆ. ಸ್ವಾಗತ ಸುಸ್ವಾಗತ, ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ನಮಗಿಂದು ಶುಭ ಸ್ವಾಗತವು, ತಮಗಿಂದು ಪ್ರೀತಿ ಸ್ವಾಗತವು, ಸ್ವಾಗತ
ಭಾಗವತಿಂದ ಗೀತೆ ಆಡಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಗುರಿ ಮತ್ತು ಉದ್ದೇಶದ ಬಗ್ಗೆ ಅತಿಥಿಗಳಾದ ಶ್ರೀ ಸಿದ್ದು VIP ವಿಜಯಪುರ ಅವರು ಒಂದು ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಹೇಳಬೇಕು. ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ SDMC ಅವರೇ, ಮುಖ್ಯ ಗುರುಗಳೇ, ಎಲ್ಲ ಶಿಕ್ಷಕರೇ, ಪಾಲಕ ಬಂಧುಗಳೇ ಹಾಗೂ ಎಲ್ಲ ನನ್ನ ಮುದ್ದು ಮಕ್ಕಳೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳೇ, ಎಲ್ಲರಿಗೂ ನನ್ನ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸುತ್ತಾ, ಏನು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ವಿಜಯಪುರ, ತಾಲೂಕ್ ಪಂಚಾಯತ್ ಆಮೇಲೆ ಈ ಒಂದು ಅಡಿಯಲ್ಲಿ ಸಮಗ್ರ ಶಿಕ್ಷಣ ಒಂದು ಅಡಿಟನ್ನ ಅಂದ್ರೆ ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಈ ಒಂದು ನಿಮ್ಮ ಶಾಲೆಯಲ್ಲಿ 18/2/2025ರಿಂದ 22/2/2025ರವರೆಗೆ ಈ ಒಂದು 3 ದಿನಗಳ ಕಾಲ ನಿಮ್ಮ ಶಾಲೆಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನ ಅಂದ್ರೆ ಸಾಮಾಜಿಕ ಪರಿಶೋಧನೆ ಅಂದ್ರೆ 3 ದಿನಗಳ ಕಾಲ ಏನಾದರೂ ಖರ್ಚು ವೆಚ್ಚಗಳಾಗಿರ್ತಾವಲ್ಲ ಅಂತವುಗಳನ್ನ ನಾವು ಚಟುವಟಿಕೆಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ಈ ಒಂದು ಸಮಾಜದೊಂದಿಗೆ ಅಂತ ಸಭೆಯ ಮುಂದೆ ಮಂಡಿಸುವಂತ ಒಂದು ಪ್ರಕ್ರಿಯೆ ಸಾಮಾಜಿಕ ಪರಿಶೋಧನೆ ಆಗಿರ್ತದೆ. ಈ ಒಂದು ಸಭೆಯನ್ನ ಇಂದು ಕರೆಯಲಾಗಿದೆ 22/2/2025ಕ್ಕೆ ಈ ಒಂದು ಸಭೆಯನ್ನ ಕರೆಯಲಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿಯಲ್ಲಿ 2022-23 ಸಾಲಿನಿಂದ ಪ್ರಾರಂಭಿಸಿ 2027-28 ಸಾಲಿನವರೆಗೂ ಪ್ರತಿ ವರ್ಷ 20% ಸರ್ಕಾರಿ ಶಾಲೆಗಳಲ್ಲಿ KGBV ಮತ್ತು KKGBV ಸುಭಾಷ್ ಚಂದ್ರ ಬೋಸ್ ಆವಾಸ್ಯ ವಿದ್ಯಾಲಯಗಳು ಮತ್ತು ವಸತಿ ನಿಲಯಗಳು ಸೇರಿ ಯೋಜನೆ ವತಿಯಿಂದ ಏನು ಅನುಷ್ಠಾನಗೊಂಡಿರ್ತಾವಲ್ಲ ಕಾರ್ಯಕ್ರಮ ಆಗಿರ್ಬೋದು, ಚಟುವಟಿಕೆ ಆಗಿರ್ಬೋದು, ಈ ಯೋಜನೆ ವತಿಯಿಂದ ಅನುಷ್ಠಾನಗೊಂಡಿರುವಂತಹ ಎಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸುವಂತಹ ಒಂದು ಶಿಕ್ಷಣ ಇಲಾಖೆ ಆಗಿರ್ಬಹುದು, ನಮ್ಮ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಆಗಿರ್ಬೋದು ಒಂದು ಉಲ್ಲೇಖನ ಹಾಕಿಸಿಂದ ಆದೇಶವನ್ನು ಹೊರಡಿಸುತ್ತದೆ. 2024-25ನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದಿಂದ ದಿನಾಂಕ 8/7/2024ರಿಂದ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಇಡೀ ಜಿಲ್ಲಾದ್ಯಂತ ಅಂದ್ರೆ ವಿಜಯಪುರ ಜಿಲ್ಲಾದ್ಯಂತ 406 ಶಾಲೆಗಳಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರಬಹುದು, ತಾಲೂಕಾ ಈ ಒಂದು ಸಭೆಗೆ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದಂತ ಸಂಗಮೇಶ್ವರ್ ME ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬರದೇ ಇರುವ ಕಾರಣ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಒಂದು ಮೂಲಕವೇ ಈ ಒಂದು ಸಭೆಯನ್ನ ಮಾಡಲಾಗಿ ಏನು 3 ದಿನಗಳ ಕಾಲ ಏನು ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದಾಗ ಕಂಡುಕೊಂಡಂತಹ ಒಂದು ಅಂಶಗಳನ್ನ ನಾನು ಈ ಒಂದು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಏನಾದ್ರೂ ತಮ್ಮ ಅಹವಾಲುಗಳಿದ್ರೆ ಲಾಸ್ಟ್ಗೆ ಸಭೆಯ ಮುಗಿದ ನಂತರ ತಮ್ಮ ಅಹವಾಲುಗಳನ್ನ ಈ ಒಂದು ಸಭೆಯ ಮುಂದೆ ಮಂಡಿಸಿ ಆ ಒಂದು ಅಹವಾಲನ್ನು ಸ್ವೀಕರಿಸಿ ನಾವು ರಿಪೋರ್ಟ್ ಮಾಡಿಸಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಈ ಒಂದು ಶಿಕ್ಷಣ ಇಲಾಖೆ ಕಳಿಸುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿಕಿಸಿಂದ 3 ದಿನಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನೆ ಕೈಗೊಂಡಾಗ ಕಂಡುಕೊಂಡಂತಹ ಅಂಶಗಳು, ಈ ಒಂದು ಶಾಲೆಯಲ್ಲಿ ಒಟ್ಟು 11 ಜನ ಶಿಕ್ಷಕರು ಇರ್ತಾರಂತ HM ಅವರು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಮತ್ತು ಅರೆಕಾಲಿಕ ಶಿಕ್ಷಕರು ಮತ್ತು ತೋಟಗಾರಿಕಾ ಇವು ಯಾವ ಶಿಕ್ಷಕರು ಈ ಒಂದು ಶಾಲೆಯಲ್ಲಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಸದರಿ ಅಂದ್ರೆ 2022-23ನೇ ಸಾಲಿನಲ್ಲಿ 240 ದಿನಗಳು ಈ ಒಂದು ಶಾಲೆಯಲ್ಲಿ ಅಂದ್ರೆ ಶಾಲೆ ನಡೆದ ದಿನಗಳು ಆಗಿರುತ್ತವೆ. ಮತ್ತೆ ವಿಶೇಷ ಅಗತ್ಯದ ಮಕ್ಕಳು ಒಟ್ಟು 4 ಮಕ್ಕಳು ಇರ್ತಾವು. ಒಬ್ಬರಿಗೆ 4,500 ರೂಪಾಯಿ ಅನುದಾನ ಬಂದಿರುತ್ತದೆ. ಇನ್ನ 4,500 ರೂಪಾಯಿ ಅದು ವಿತರಣೆ ಮಾಡಿಲ್ಲ ಅಂತ ಅವರು ಅಂಗವಿಕಲ ಮಕ್ಕಳು ತೆಗೆದುಕೊಂಡು ಹೋಗಿಲ್ಲ ಅಂತ ನಮಗೆ HM ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಈ ಒಂದು ಶಾಲೆಯಲ್ಲಿ ಒಟ್ಟು 8 ಕೊಠಡಿಗಳು ಇರುತ್ತವೆ, ಅದರಲ್ಲಿ 4 ಕೊಠಡಿಗಳು ಸೋರುತ್ತವೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಸದರಿ ಶಾಲೆಯಲ್ಲಿ ವಿಶೇಷವಾಗಿ ಅಂತಂದ್ರೆ ನಾವು ಇಡೀ ಜಿಲ್ಲಾದ್ಯಂತ ನೋಡಿದಾಗ KPSC ಶಾಲೆಯನ್ನು ಹೊರತುಪಡಿಸಿ ಸರ್ಕಾರಿ ಮಾದರಿ ಆಗಿರ್ಬಹುದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಆಗಿರ್ಬಹುದು, ಈ ಒಂದು ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೇ ಇರುವುದು ಕಂಡು ಬಂದಿದೆ. ಆದ್ರೆ ಈ ಒಂದು ಶಾಲೆಯಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕ ಅದು ಏನು ಮ್ಯಾನೇಜ್ಮೆಂಟ್ ಆಗಿರ್ಬಹುದು, SDMC ಅವರಿಂದ ಒಂದು ಸಾಧ್ಯ ಆಗಿರೋಂಥ ಮಾಹಿತಿಯನ್ನು ಕೂಡ ಮೆನ್ಷನ್ ಮಾಡಿಕಿಂದ ಇದನ್ನ ಹೈಲೈಟ್ ಮಾಡುವಂತ ಒಂದು ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಅಂತ ಒಂದು ಸಭೆಯಲ್ಲಿ ಹೇಳ್ತೀನಿ. ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಿಸಿದಂತೆ 4 ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಕಂಪೌಂಡ್ ತಡೆಗೋಡೆಗೆ ಸಂಬಂಧಿಸಿದಂತೆ ಸದರಿ ಶಾಲೆಗೆ ಕಂಪೌಂಡ್ ಗೋಡೆ ಇದೆ. ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಹೆಚ್ಚಿನ ಪುಸ್ತಕಗಳು, ನಿಯತಕಾಲಿಕೆಗಳು ಮತ್ತು ಮ್ಯಾಗಝಿನ್ಸ್ ಇನ್ನೂ ಹೆಚ್ಚಿನ ಅವಶ್ಯಕತೆ ಐತೆ ಅಂತ ಈ ಒಂದು ಸಭೆಯ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತೆ ಪ್ರಯೋಗಾಲಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರಯೋಗಾಲಯ ಸಾಮಗ್ರಿಗಳು ಇಲ್ಲ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಪ್ರತ್ಯೇಕವಾದಂತಹ ಪ್ರಯೋಗಾಲಯ ಕೂಡ ಇಲ್ಲ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತೆ ಡಿಜಿಟಲ್ಗೆ ಸಂಬಂಧಿಸಿದಂತೆ ಸರ್ ಶಿಕ್ಷಣಕ್ಕೆ
ಅದು ಶಿಕ್ಷಣ ಇಲಾಖೆ ಅನ್ನೋರು ಡಿಜಿಟಲ್ ಅಂದ್ರೆ ಪ್ರೊಜೆಕ್ಟರ್ ಕೊಟ್ಟಾರಂತ ಬಟ್ ಈಗ ಪ್ರಸ್ತುತ ನಾವು ಭೇಟಿ ನೀಡಿದಾಗ ಈಗ ಅದು ಚಾಲ್ತಿಯಲ್ಲಿ ನಮ್ಮ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇನ್ನ ಏನಾದ್ರು ಹೊಸ ಡಿಜಿಟಲ್ ಅಂದ್ರೆ ಪ್ರೊಜೆಕ್ಟರ್ ಆಗಿರ್ಬೋದು, ಯಾವುದೇ ಒಂದು ಸೌಕರ್ಯಗಳು ಶಿಕ್ಷಣ ಇಲಾಖೆಯಿಂದ ಆಗಿರ್ಬೋದು, ನಮ್ಮ IDPR ಇಲಾಖೆಯಿಂದ ಆಗಿರ್ಬೋದು, ಸರ್ಕಾರದಿಂದ ಯಾವ್ದಾದ್ರು ಸವಲತ್ತು ಸಿಗ್ಬೇಕು ಅಂತ ಕೂಡ ನಮ್ಮ ಒಂದು ಆಶಯ ಆಗಿರ್ತದೆ. ಮತ್ತೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತೆ 2 ಕಿಟ್ಗಳು ಇದಾವಂತ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಘನತ್ಯಾಜ್ಯ ವಿಲೇವಾರಿ ಗ್ರಾಪಂ ವಾಹನದ ಮೂಲಕ ಘನತ್ಯಾಜ್ಯ ವಿಲೇವಾರಿ ಮಾಡ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಶಿಕ್ಷಕರಿಗೆ ಯಾವ್ಯಾವ ತರಬೇತಿಗಳು ಶಿಕ್ಷಕರಿಗೆ ತರಬೇತಿ ಯಾವ್ಯಾವ ಆಗಿವೆ ಅಂತ ನಾವು ಮಾಹಿತಿಯನ್ನು ಕೇಳಿದಾಗ ಮರುಸಿಂಚನ ಮತ್ತು ನಲಿಕೆರೆ ತರಬೇತಿ ಕೂಡ ಅಂದ್ರೆ ಶಿಕ್ಷಕರಿಗೆ ತರಬೇತಿ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಸದರಿ ಶಾಲೆಯಲ್ಲಿ ಆಟದ ಮೈದಾನ ಕೂಡ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಹೈಟೆಕ್ ಶೌಚಾಲಯ ಕೂಡ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಡಿಜಿಟಲ್ ಇಲ್ಲ. ಸದರಿ ಶಾಲೆಯಲ್ಲಿ 1 ಕಂಪ್ಯೂಟರ್ ಐತೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಸದರಿ ಶಾಲೆಯಲ್ಲಿ CCTV ಅಂದ್ರೆ 8 CC ಕ್ಯಾಮೆರಾಗಳು ಇವೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಯಾವ ಶಾಲೆಗಳಲ್ಲೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ಯಾವ ಶಾಲೆಗಳು ಕೂಡ KPS ಅನ್ನು ಹೊರತುಪಡಿಸಿ KPS ಶಾಲೆಗಳು ಇಲ್ಲ ಬಹುಶಃ. ಆದ್ರೆ ಈ ಒಂದು ಶಾಲೆಯಲ್ಲಿ ಮಾದರಿ ಶಾಲೆಯಲ್ಲಿ ಐತಂದ್ರ ಒಂದು ಒಳ್ಳೆಯ ಒಂದು ವಿಚಾರವೇ ಹೌದು. ಮತ್ತೆ ಅಡಿಗೆ ಸಹಾಯಕರು ಶ್ರೀ ವಿದ್ಯಾಶ್ರೀ ಕುಲಕರ್ಣಿಯವರು ಅಡಿಗೆ ಸಹಾಯಕರು ಈ ಒಂದು ಶಾಲೆಯಲ್ಲಿ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ವಿಶೇಷ ಅಗತ್ಯಗಳ ಮಕ್ಕಳು 6ನೇ ತರಗತಿಯಲ್ಲಿ 2 ಮಕ್ಕಳು ವಿಶೇಷ ಅಗತ್ಯಗಳ ಮಕ್ಕಳು ಇರ್ತಾರೆ. 7ನೇ ತರಗತಿಯಲ್ಲಿ 2 ವಿಶೇಷ ಅಗತ್ಯಗಳ ಮಕ್ಕಳು ಇರುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಈ ಒಂದು ಸದರಿ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2 ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. BRC ಅವರು 1 ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು CRP ಅವರು ಕಳೆದ ಬಾರಿ 18 ಬಾರಿ CRP ಒಂದು ಆರ್ಥಿಕ ವರ್ಷದಾಗ 22-23 ಆಗಿರ್ಬೋದು ಒಟ್ಟು 18 ಬಾರಿ CRP ಅವರು ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಕ್ರೀಡಾ ಸಾಮಗ್ರಿಗಳು ಇನ್ನೂ ಮಕ್ಕಳಿಗೆ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ 2023-24ರಲ್ಲಿ 6,000 ರೂಪಾಯಿ ಅನುದಾನ ಬಂದಿರ್ತದೆ. ಇದಕ್ಕೆ ಪುಸ್ತಕಗಳನ್ನ ಖರೀದಿ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ HM ಅವರು ನಮಗೆ ಕೊಟ್ಟಿರುತ್ತಾರೆ. ಮತ್ತೆ ವಿಶೇಷ ಅಗತ್ಯಗಳು ಯಾರ್ಯಾರು ಎಂಬ ಮಾಹಿತಿಯನ್ನು ನಾವು ಕೂಡ ಕಲೆ ಹಾಕಿದ್ದೀವಿ. ಚೇತನ್ ಶಿವಾಜಿ ಕದಂ ಇವರು ಕೂಡ ಒಬ್ಬ ವಿಶೇಷ ಅಗತ್ಯ ಮಕ್ಕಳು ಹೌದು. ಸಿದ್ದಪ್ಪ ಶರಣಪ್ಪ ಮಣ್ಣಾಪುರ, ಉಮೇಶ್ ರಮೇಶ್ ಬಡಿಗೇರ, ಸುರಕ್ಷಾ ಯಲ್ಲಪ್ಪ ನಾಲ್ಕಮಾನ ಇವು 4 ಮಕ್ಕಳು ವಿಶೇಷ ಅಗತ್ಯ ಮಕ್ಕಳು ಆಗಿರುತ್ತವೆ. ಇನ್ನು ಅನುದಾನಕ್ಕೆ ಸಂಬಂಧಿಸಿದಂತೆ ಶಾಲೆಗೆ ಬಂದಿರುವಂತಹ ಅನುದಾನಕ್ಕೆ ಸಂಬಂಧಿಸಿದಂತೆ OB ಅಂದ್ರೆ ಆರಂಭಿಕ ಶುಲ್ಕ 14/9/2022ಕ್ಕೆ 39,475 ರೂಪಾಯಿ OB ಅಂದ್ರೆ ಆರಂಭಿಕ ಶುಲ್ಕ ಇರುತ್ತದೆ. 14/9/2022ಕ್ಕೆ ಶೌಚಾಲಯ ಅನುದಾನ 4,000 ರೂಪಾಯಿ ಬಂದಿರುತ್ತದೆ. 14/9/2022ಕ್ಕೆ ಸುಶಾಸ್ತ್ರ ಅನುದಾನ 1,02,080 ರೂಪಾಯಿ ಅನುದಾನ ಬಂದಿರುತ್ತದೆ. 5/12/2022ಕ್ಕೆ ಶೌಚಾಲಯ ಅನುದಾನ 4,000 ರೂಪಾಯಿ ಬಂದಿರುತ್ತದೆ. ಒಟ್ಟು ಅನುದಾನ 1,06,080 ರೂಪಾಯಿ ಈ ಒಟ್ಟು ಅನುದಾನ. OB ಬಡ್ಡಿ 17 ರೂಪಾಯಿ ಬಡ್ಡಿ ಒಟ್ಟು ಅಂದ್ರೆ OB ಬಡ್ಡಿ ಮತ್ತ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಅಷ್ಟು ಕೂಡಿ 1,51,255 ರೂಪಾಯಿ ಒಟ್ಟು ಅನುದಾನ ಆಗಿರುತ್ತದೆ. ಇನ್ನು ಇದರಲ್ಲಿ ಖರ್ಚು 26/12/2022ಕ್ಕೆ ಶೌಚಾಲಯ ನಿರ್ವಹಣೆಗಾಗಿ 4,000 ರೂಪಾಯಿ ಬಳಕೆ ಮಾಡಿರುತ್ತದೆ. 4/1/2023ಕ್ಕೆ ಸುಸಾಕ್ಸ್ ಅನುದಾನ 1,02,110 ರೂಪಾಯಿ ಸುಸಾಕ್ಸ್ ಅನುದಾನ. 300 ಕಳೆದ ನಂತರ 2022-23ನೇ ಇದು ಒಂದು ಸಾಲಿದ್ದು 332 ವಿದ್ಯಾರ್ಥಿಗಳಿಗೆ ಸುಸಾಕ್ಸ್ ಅನ್ನು ವಿತರಣೆ ಮಾಡಿದ್ದಾರೆ ಎಂಬ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. 27/1/2023ಕ್ಕೆ ಶಾಲಾ ಅನುದಾನ 4,000 ರೂಪಾಯಿ ಖರ್ಚಾಗಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಒಟ್ಟು ಖರ್ಚು 1,10,110 ರೂಪಾಯಿ ಒಟ್ಟು ಖರ್ಚು ಆಗಿರುತ್ತದೆ. ಇನ್ನು ಉಳಿದಿರುವಂತಹ ಕೊನೆ ಶುಲ್ಕ 43,145 ರೂಪಾಯಿ ಉಳಿದಿರುವಂತಹ ಅಂದ್ರೆ ಕೊನೆ ಶುಲ್ಕ ಆಗಿರುತ್ತದೆ. ಇನ್ನ ಈ ಒಂದು ವರದಿಗೆ ಸಂಬಂಧಿಸಿದಂತೆ ಏನಾದರೂ ತಮ್ಮ ಪಾಲಕರ ಅಹವಾಲುಗಳಿದ್ರೆ, ಮಕ್ಕಳ ಪರವಾಗಿ ತಮ್ಮ ಏನಾದರೂ ಅಹವಾಲುಗಳಿದ್ರೆ ಇವರು ಸಭೆಯ ಮುಂದೆ ಮಂಡಿಸಿ ನಾವು ವರದಿಯಲ್ಲಿ ಮೆನ್ಷನ್ ಮಾಡಿದ ಮೇಲಾಧಿಕಾರಿಗಳ ಸಲ್ಲಿಸುವಂತಹ ಕೆಲಸ ಮಾಡ್ತೇನೆ ಅಂತ ಹೇಳಿದ ನನ್ನ 2 ಮಾತುಗಳನ್ನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಲಗಾಣದಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮ ನಡೆದಿದೆ ಮತ್ತು ಇಲ್ಲಿ ಯಾವ ರೀತಿ ಅನುದಾನ ಬಳಕೆ ಆಗುತ್ತಿದೆ ಎಂಬುದು ಸುರಕ್ಷಿತವಾಗಿ ಮುಚ್ಚುಮರೆಯಿಲ್ಲದೆ
ಮಂಡಿಸಿದಂಥ ಶ್ರೀ ಸಿದ್ದಲಿಂಗರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಕುರಿತು ಸರ್ ಏನು ಆಹ್ವಾನ ಇಲ್ರಿ? ಕೇಳ್ರಿ ಏನಾರ ಸಮಸ್ಯೆ ಇದ್ರೆ ಸಮಸ್ಯೆ ಕೇಳ್ತಾರೆ. ಇದ್ರೆ ಕೇಳ್ರಿ. ಮತ್ತೆ ನಿಮ್ಗೆ ಏನು ಅವಶ್ಯಕತೆ ಅದ? ಹಾ ರೀ. ಶಾಲೆ ಬಗ್ಗೆ, ಮಕ್ಕಳ ಬಗ್ಗೆ, ಟೀಚರ್ಸ್ ಬಗ್ಗೆ ಏನು ಕೇಳ್ರಿ. ಸರ್ ನೀವು ಕೇಳ್ರಿ, ಟೀಚರ್ಸ್ ನೀವು ಕೇಳ್ರಿ. ನಿಮ್ಗೇನ ಈ ಸರ್ ಗಣಿತಕ್ಕಿಂತ ಪ್ರಯೋಗಾಲಯ ಇಂತ ಏನ್ ಸಾಮಗ್ರಿ ಇರ್ತದ? ನಮ್ಮ ಒಂದು ಬೇಡಿಕೆ ಸರ್, ಈ ಶಾಲೆಗೆ ಒಂದು ಮೇಲೆ ತಂತಿ ಬೀಳಿ ಆಗಿದೆ ಸರ್ ಸಣ್ಣ. ಸಾಯಂಕಾಲ ಸ್ಕೂಲ್ ಮುಗಿನ ಏನಾಗ್ತದೆ ಗೇಟ್ ಓಪನ್ ಮಾಡಿಬಿಡ್ತಾರೆ. ಅದೇ ಸಾರ್ವಜನಿಕ ಶೌಚಾಲಯ ಆಗ್ತದೆ. ಎಲ್ಲ ಗ್ರೌಂಡ್ನ್ಯಾಗ ಕ್ರಿಕೆಟ್ ಮಾಡ್ತಾರೆ, ಇಂಡಿಯಾಗ ಎಲ್ಲ ಹೊಸ ಮಾಡ್ತಾರೆ. ಅದೊಂದು ಆಗ್ಬೇಕು ನೋಡಿ ಸರ್. ಒಟ್ಟು ಯಾರೋ ಅವಕಾಶ ಇಲ್ಲ. ಹಾ ಸರ್, ಯಾರೋ ಅವಕಾಶ ಇರೋದು ಬಂದು ಕ್ರಿಕೆಟ್ ಆಡೋದು ಕಲ್ಸ ಸರ್ ಮತ್ತೇನಾದ್ರೂ ಇದ್ರೆ ಕೇಳ್ರಿ. ಮಕ್ಕಳು ಕೇಳು. ಹಾ ನೀವು ಕೇಳ್ರಿ. ಕೇಳುವಾಗ ಏನೇ ಸಮಸ್ಯೆ ಮತ್ತೆ ನಿಮ್ಗೆ ಬಟ್ಟೆ ಪುಸ್ತಕ ಏನಾದ್ರು ಕಡಿಮೆ ಏನಾದ್ರು ಹೇಳ್ರಿ. ಇದ್ರೆ ಹೇಳ್ರಿ. ಹಾ ನಂತರ ಮೇಡಮ್ ಕೇಳಿದ್ರೆ ಎಲ್ಲ ಕೇಳಿದ್ರೆ ಏನ್ ಬೇಕು ಈ ಸರ್ ಎಲ್ಲರೂ ವಿದ್ಯಾರ್ಥಿ ಸರ್ ಶೂ ಬದಲಿ ಅದು ಚಪ್ಪಲ್ ಕೊಟ್ಟು ಒಳಗಾದ ಸರ್ ಆಯ್ತು ಮಕ್ಕಳು. ಅದು ನಮ್ಮ ಆದೇಶದೊಳಗೆ ಯೋಗ್ಯ ಇದೆ. ಅದು ಈ ಕಡೆ ಇಲ್ಲ. ಮಕ್ಕಳು ಕೇಳಕ್ಕೆ ಮತ್ತೆ ನಿಮಗೆ ಸಮಸ್ಯೆ ಇದೆ ಹೇಳ್ರಿ ಕೇಳಿ. ಅದೇ ಇವು ಗ್ರೀನ್ ಬೋರ್ಡ್ ಅದೇನ್ರಿ ಬರಕಲ್ಲ. ಗ್ರೀನ್ ಬೋರ್ಡ್ ಹಾ ಸರ್, ಇವು ಬೋರ್ಡ್ ಶಿಕ್ಷಣ ಇಲಾಖೆಯಿಂದ ಬರ್ತದೆ ಸರ್. ಶಿಕ್ಷಣ ಇಲಾಖೆ ಅಂತೂ ಬಂದಿರ್ತಾರೆ. ಮೊದಲು ಬಹಳಷ್ಟು ವರ್ಷಗಳ ಹಿಂದೆ ಬಂದಿದ್ರು. ಬಟ್ ನಿಮ್ಗೆ ಯಾವುದೋ ಒಂದು RDPR ಏನೋ ಒಂದು ಸರ್ ಅದ್ರಲ್ಲಿ ಗೊತ್ತಿಲ್ಲ ಏನಾದ್ರು ಅದು ಇದು ಸರ್ ಇದು ಅಡಿಟ್ರಿ ಇಲಾಖೆಯ ಒಂದು ಸಹಯೋಗದಲ್ಲಿ ಇದು ಅಡಿಟ್ ಮೆನ್ಷನ್ ಮಾಡೋದು ಸರ್. ಮೆನ್ಷನ್ ಮಾಡಿದ್ರೆ ಬರ್ತಂದ್ರೆ ಒಂದು ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಬೋರ್ಡ್ ಬರ್ತದೆ ಸರ್. ಹಾ ಸರ್ ಹೌದ್ರಿ. ಹಾ ಡಿಜಿಟಲ್ ಇದ್ರೊಳಗೆ ಅದು ಸ್ವಲ್ಪ ಹಾಕಿದ್ರೆ ಮಾಡ್ತಾರೆ. ಸೈನ್ಸ್ ಕಿಟ್ ರೀ ಸೈನ್ಸ್ ಕಿಟ್ ಸರ್. ಸರ್ ನಿನ್ನೆ ಕೃಷಿ ಒಳಗೊಂದು ಇದು ಗೌರ್ಮೆಂಟ್ ಹೋಗ್ತದೆ ಏನಾದ್ರು ಹೌದು ಸರ್. ಸ್ಮಾರ್ಟ್ ಸರ್ ಸ್ಮಾರ್ಟ್ ಟಿವಿ ಬೋರ್ಡ್ ಟಿವಿ ಅಲ್ರಿ, ಸ್ಮಾರ್ಟ್ ಬೋರ್ಡ್ ಅಲ್ಲ, ಸ್ಮಾರ್ಟ್ ಬೋರ್ಡ್ ಅಂತ ಹೇಳಿ ಸ್ಮಾರ್ಟ್ ಕ್ಲಾಸ್ ಒಂದು ಸ್ಕ್ರೀನ್ ಬರ್ತದೆ. ಸ್ಮಾರ್ಟ್ ಕ್ಲಾಸ್ ಸಂಬಂಧಿಸಿದಂತೆ ಯಾವುದು ಉಪಕರಣ ಇಲ್ಲ ಸರ್. ಸ್ಮಾರ್ಟ್ ಟಿವಿ ಮತ್ತೆ ಪ್ರೊಜೆಕ್ಟ್ ಇದೆ ಸರ್. ಸರ್ ಮತ್ತೆ ಶಿಕ್ಷಕ ಬೇಕಾದ್ರೆ ಹೌದ್ರಿ ಶಿಕ್ಷಕ ಕಲಿಸ್ತಾರಲ್ಲ ನೀವು ಅಭಿಪ್ರಾಯ ಮಂಡನೆ ಮಾಡ್ಬೋದು ಅದಕ್ಕೆ ಸಂಬಂಧ
ಈ ಒಂದು ಸರ್ಕಾರಿ ಮಾಧ್ಯಮಿಕ ಪ್ರಾಥಮಿಕ ಶಾಲೆ ಮಲಗಾಲದಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು. ಎಲ್ಲ ಪಾಲಕರು ಪೋಷಕರು ನಮ್ಮ ಒಂದು ಮೇಳನ ಕೊಟ್ಟು ಬಂದಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇವರು ಒಂದು ಮಾದರಿ ಪ್ರಾಥಮಿಕ ಶಾಲೆ ಒಂದು ಉತ್ತಮ ಮಾದರಿ ಶಾಲೆ ಅಂತ ನಾನು ಬಯಸುತ್ತೇನೆ. ಯಾಕಂದ್ರೆ ಎಲ್ಲ ವ್ಯವಸ್ಥೆಗಳು ಎಲ್ಲ ಶಿಕ್ಷಕರು ಅಚ್ಚುಕಟ್ಟಾಗಿ ಪಾಠದಲ್ಲಿ ಮಾಡ್ತಾರೆ. ಎಲ್ಲ ಮಕ್ಕಳು ಸಿಸ್ಟಮೆಟಿಕ್ ಆಗಿ ಅಚ್ಚುಕಟ್ಟಿನಿಂದ ಬರ್ತಾರೆ. ಬೇರೆ ಶಾಲೆಗಳು ಭಾಳ ಚಂದ ಸರ್. ನನ್ನ ಒಂದು ಹೆಮ್ಮೆಯ ಒಂದು ಶಾಲೆ ಇದ್ದಲ್ಲಿ ನಮ್ಮ ಶಿಕ್ಷಕಾಗಿ. ಆದ್ದರಿಂದ ಎಲ್ಲ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಈ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮುಖ್ಯ ಗುರುಗಳಿಗೂ ಹಾಗೂ ಊರಿನ ಎಲ್ಲ ಹಿರಿಯರಿಗೂ ಮುದ್ದು ಮಕ್ಕಳಿಗೆ ಒಂದು ವಂದಿಸುತ್ತಾ